ಶಕ್ತಿ ಹಾಗೂ ಯುಕ್ತಿ ಜೊತೆ ಕಾದಾಡ್ತಿರುವ ಇಸ್ರೇಲ್ ಇರಾನ್ ಕಾಳಗದಿಂದ ಮಧ್ಯಪ್ರಾಚ್ಯ ಮಸಣವಾಗುತ್ತಾ ಎಂಬ ಅನುಮಾನ ಈಗ ಜಗತ್ತನ್ನೇ ಕಾಡ್ತಿದೆ. ಇಸ್ರೇಲ್ ಗಟ್ಟಿ ಗುಂಡಿಗೆಯ ಜೊತೆ ಕಾದಾಡ್ತಿದ್ರೆ ಇರಾನ್ ನನ್ನ ಹಾಗೆ ಎಂದಿಗೂ ಮುಗಿಯದು ಎಂದು ಎದೆಗೆ ಎದೆ ಕೊಟ್ಟು ಹೋರಾಡ್ತಿದೆ. ಜಗತ್ತನ್ನೇ ತಲ್ಲಣಗೊಳಿಸುತ್ತಾ ನಾನಾ ನೀನಾ ಅಂತ ಯುದ್ಧಕ್ಕಿಳಿದಿರುವ ಎರಡೂ ದೇಶಗಳಲ್ಲೂ ಲೆಕ್ಕವಿಲ್ಲದಷ್ಟು ಸಿಡಿಮದ್ದುಗಳಿಂದ ಶಸ್ತ್ರಾಗಾರವೇ ತುಂಬಿ ಹೋಗಿದೆ. ರಣಭೀಕರ ಪರಿಸ್ಥಿತಿ ಎದುರಾಗುವುದಂತೂ ನಿಶ್ಚಿತವಾಗಿದೆ. ಹಾಗಿದ್ರೆ ಯುದ್ಧಕ್ಕೆ ಇಳಿದಿರುವ ಈ ಎರಡೂ ರಾಷ್ಟ್ರಗಳ ಸೇನಾ ಬಲಾಬಲ ಹೇಗಿದೆ? ಯುದ್ಧ ಗೆಲ್ಲೋ ತಾಕತ್ತು ಇರೋದು ಇರಾನಿಗೂ ಅಥವಾ ಇಸ್ರೇಲ್ಗೋ? ಯುದ್ಧ ನಡೆದಿದ್ದೇ ಆದ್ರೆ ಭಾರತಕ್ಕಿರುವ ಲಾಭ ನಷ್ಟಗಳೇನು? ಹೀಗೊಂದು ಪ್ರಶ್ನೆಗಳು ಈಗ ನಿಮ್ಮನ್ನ ಕಾಡ್ತಿರುತ್ತೆ. ಅದೆಲ್ಲವನ್ನ ನೋಡೋಣ. ಅದಕ್ಕೂ ಮುನ್ನ AI ರಾಣಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ. ಪ್ರಸ್ತುತ ಜಗತ್ತನ್ನೇ ಕಾಡ್ತಿರುವ ಮುಖ್ಯ ವಿಚಾರ ಏನಂದ್ರೆ, ಮೂರನೇ ಮಹಾಯುದ್ಧ ನಡೆಯುತ್ತಾ ಮಧ್ಯಪ್ರಾಚ್ಯದಲ್ಲಿ ಹೊತ್ತಿಕೊಂಡಿರುವ ಯುದ್ಧದ ಕಿಚ್ಚು ವಿಶ್ವವನ್ನ ವ್ಯಾಪಿಸುತ್ತಾ ಈ ಭಯ, ಈ ಆತಂಕಕ್ಕೆ ಕಾರಣವಾಗಿರೋದು ಇಸ್ರೇಲ್ ಇರಾನ್ ನಡುವೆ ಶುರುವಾಗಿರುವ ಅಮಾನವೀಯ ಕಾಳಗ. ಹೌದು, ಒಬ್ಬರು ತಮ್ಮ ಬಲದ ಮೇಲೆ ನಂಬಿಕೆಯನ್ನಿಟ್ಟು ಅಖಾಡಕ್ಕಿಳಿದ್ರೆ ಮತ್ತೊಬ್ರು ಶಕ್ತಿಗಿಂತ ಯುಕ್ತಿ ಮೇಲೆಂದು ಯುದ್ಧಕ್ಕೆ ಮುನ್ನುಡಿಯನ್ನ ಬರೆದಿದ್ದಾರೆ. ಶಕ್ತಿ ಯುಕ್ತಿಯ ಸೆಣಸಾಟದಲ್ಲಿ ಅಕ್ಷರಶಃ ಮಧ್ಯಪ್ರಾಚ್ಯ ನಲುಗಿ ಹೋಗಿದೆ. ಗಂಡೆದೆಯ ಇಸ್ರೇಲ್ ಹಾಗೆ ತೀರದ ಸೈಡಿನ ಸರ್ಪ ಇರಾನ್ ಇಬ್ಬರ ಬಲಾಬಲದಲ್ಲಿ ಕಾಳಗವನ್ನ ಗೆದ್ದು ಹೊಸ ಇತಿಹಾಸವನ್ನ ಸೃಷ್ಟಿಸುವ ಆ ಸಮರ ಕಲಿ ಯಾರು? ಇರಾನ್ ಇಸ್ರೇಲ್ ಸಮರದಿಂದ ಜಗತ್ತೇ ಇಬ್ಬಾಗ ಆಗುತ್ತಾ ಎನ್ನುವ ಕುತೂಹಲ ಪ್ರತಿಯೊಬ್ಬರಲ್ಲಿಯೂ ಇದೆ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ಮೂರನೇ ಮಹಾಯುದ್ಧಕ್ಕೆ ಮುನ್ನುಡಿಯನ್ನ ಬರೆಯುತ್ತಾ ಎಂಬ ಆತಂಕವೀಗ ಎದುರಾಗಿದೆ. ಎರಡು ದೇಶಗಳ ನಡುವೆ ಕಾದಾಟ ದಿನದಿಂದ ದಿನಕ್ಕೆ ಕಾವೇರುತ್ತಿದೆ. ಒಂದಿಷ್ಟು ದೇಶಗಳು ಇಸ್ರೇಲ್ ಕೈ ಹಿಡಿದು ನಿಂತಿದ್ರೆ ಇನ್ನೊಂದಿಷ್ಟು ರಾಷ್ಟ್ರಗಳು ಇರಾನ್ ಜೊತೆ ಕೈ ಕುಲುಕುತ್ತಿವೆ. ಸದ್ಯ ವಿಶ್ವದ ಚಿತ್ತ ನೆಟ್ಟಿರೋದು ಭಾರತದ ಮೇಲೆ. ಯಾವ ದೇಶದ ಪರವಾಗಿ ಭಾರತ ನಿಲ್ಲುತ್ತೆ ಅನ್ನೋ ಪ್ರಶ್ನೆ ಈಗ ಜಗತ್ತಿನ ಮುಂದಿದೆ. ಇದಕ್ಕೆ ಮುಂದಿನ ದಿನದಲ್ಲಿ ಉತ್ತರ ಸಿಗಬೇಕಿದೆ. ಇನ್ನು ಇಸ್ರೇಲ್ ಹಾಗೂ ಇರಾನ್ ನಡುವಿನ ಯುದ್ಧ ನಡೆದಿದ್ದೇ ಆದ್ರೆ ಭಾರತಕ್ಕೆ ಆಗುವ ಲಾಭ ನಷ್ಟಗಳೇನು ಅಂತ ನೋಡೋದಾದ್ರೆ, ತೈಲ ಪೂರೈಕೆಯಲ್ಲಿ ಸಮಸ್ಯೆ. ಹೌದು, ಇರಾನ್ ದೊಡ್ಡ ತೈಲ ಉತ್ಪಾದಕ ರಾಷ್ಟ್ರವಾಗಿದ್ದು ಯುದ್ಧ ತೀವ್ರಗೊಂಡರೆ ತೈಲ ಬೆಲೆ ಏರಿಕೆಯಾಗುವುದಂತೂ ಖಚಿತ ಹಾಗೂ ಅದರ ಪೂರೈಕೆಗೂ ಧಕ್ಕೆಯಾಗುವುದು ಪಕ್ಕ. ಇದರಿಂದ ದೇಶದ ಆರ್ಥಿಕತೆಯ ಮೇಲೆ ದೊಡ್ಡ ಬರೆ ಬೀಳುವುದು ಸತ್ಯ. ಭಾರತ ವಿಶ್ವದಲ್ಲೇ ದೊಡ್ಡ ತೈಲ ಗ್ರಾಹಕ ರಾಷ್ಟ್ರ. ಇಲ್ಲಿ 80% ತೈಲವು ಹೊರಗಿನಿಂದ ಬರುತ್ತೆ. ಹಾಗಾಗಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಮಿಲಿಟರಿ ಸಂಘರ್ಷ ತೀವ್ರಗೊಂಡರೆ ಅದು ಆ ಪ್ರದೇಶದ ತೈಲ ಪೂರೈಕೆಗೆ ಅಡ್ಡಿಪಡಿಸಬಹುದು. ಉಭಯ ರಾಷ್ಟ್ರಗಳ ನಡುವೆ ಹೆಚ್ಚುತ್ತಿರುವ ಉದ್ವಿಗ್ನತೆಯಿಂದಾಗಿ ತೈಲ ಬೆಲೆಗಳು ಈಗಾಗಲೇ ಹೆಚ್ಚಾಗಲು ಪ್ರಾರಂಭಿಸಿವೆ. ರಾಜತಾಂತ್ರಿಕ ಚಾಲೆಂಜ್. ಭಾರತವು ಸಾಂಪ್ರದಾಯಿಕವಾಗಿ ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳೊಂದಿಗೆ ಉತ್ತಮವಾದ ಬಾಂಧವ್ಯವನ್ನ ಹೊಂದಿದೆ. ಆದ್ರೆ ಉಭಯ ದೇಶಗಳ ನಡುವೆ ಸಂಘರ್ಷ ದೊಡ್ಡ ಯುದ್ಧವಾಗಿ ಪರಿವರ್ತನೆಯಾದ್ರೆ ಭಾರತದ ಮುಂದೆ ರಾಜತಾಂತ್ರಿಕ ಸವಾಲು ಎದುರಾಗಲಿದೆ. ಸವಾಲುಗಳು ಹೆಚ್ಚು, ಅವಕಾಶಗಳು ಸಹ ಹೆಚ್ಚು. ಇನ್ನು ಇಸ್ರೇಲ್ ಇರಾನ್ ಸಂಘರ್ಷ ಭಾರತಕ್ಕೆ ರಾಜತಾಂತ್ರಿಕ ಅವಕಾಶಗಳನ್ನ ಕೂಡ ಒದಗಿಸಬಹುದು. ಎರಡು ಕಡೆಯೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿರುವ ದೇಶವಾಗಿ ಶಾಂತಿ ಮಾತುಕತೆಗೆ ಮಧ್ಯಸ್ಥಿಕೆಯನ್ನ ವಹಿಸಿ ನೆರವು ನೀಡುವಲ್ಲಿ ಭಾರತವು ಪ್ರಮುಖ ಪಾತ್ರವನ್ನ ವಹಿಸುತ್ತಿದೆ. ಈ ಮೂಲಕ ಜಾಗತಿಕ ವೇದಿಕೆಯಲ್ಲಿ ಭಾರತ ಜವಾಬ್ದಾರಿಯುತ ಉದಯೋನ್ಮುಖ ಶಕ್ತಿಯಾಗಿ ಹೊರಹೊಮ್ಮಬಹುದು. ಒಟ್ಟಾರೆ ತೈಲ ರಾಷ್ಟ್ರಗಳೆರಡು ಯುದ್ಧಕ್ಕೆ ಕಾಲು ಕೆರೆದು ನಿಂತಿದ್ದು ಸೇಡಿನ ಕಾಳಗದಲ್ಲಿ ಅದೆಷ್ಟು ಅಮಾಯಕರು ಬಲಿಯಾಗಿದ್ದಾರೆ. ನೆರೆಯ ರಾಷ್ಟ್ರಗಳು ಭೀಕರ ಯುದ್ಧದ ಪರಿಣಾಮವನ್ನ ಈಗಾಗಲೇ ಎದುರಿಸುತ್ತಿವೆ. ಹೀಗಿರುವಾಗ ಯುದ್ಧ ಮಾಡಿ ಸಿದ್ಧ ಎನ್ನುವ ಇಬ್ಬರ ಕಾಳಗದಲ್ಲಿ ಗೆಲ್ಲೋರು ಯಾರು? ಇದಕ್ಕೆ ಕಾಲವೇ ಉತ್ತರ ನೀಡಬೇಕಿದೆ.